ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ಮ್ಯಾಚಲ್ಲಿ ಗುಜರಾತ್ ಜೈಂಟ್ಸ್ ಗೆದ್ದು ಬಿಗಿದೆ ಅಂತಲೇ ಹೇಳ್ಬೋದು. ಗುಜರಾತ್ ಜೈಂಟ್ಸ್ ಗೆದ್ದ ನಂತರ ನಮ್ಮ RCBಗೆ ಹೊಡಿತು ಲಾಟ್ರಿ. ಅದನ್ನೆಲ್ಲ ಸಂಪೂರ್ಣ ಸುದ್ದಿಯನ್ನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ನಿನ್ನೆ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ಹೀನಾಯ ಸೋಲನ್ನು ಕಾಣುತ್ತೆ. ಸೋತ ನಂತರ ಪಾಯಿಂಟ್ಸ್ ಟೇಬಲಲ್ಲೂ ಕೂಡ ದೊಡ್ಡ ಬದಲಾವಣೆಯೇ ಆಗುತ್ತೆ. ಪಾಯಿಂಟ್ಸ್ ಟೇಬಲಲ್ಲಿ ಕ್ವಾಲಿಫೈ ಆಗುತ್ತೆ ಗುಜರಾತ್ ಜೈಂಟ್ಸ್ ಕೂಡ. ಇನ್ನು ಉಳಿದಿರೋದು 2 ಮ್ಯಾಚ್ ಮಾತ್ರ. ಒಂದು UP ವಾರಿಯರ್ಸ್, ಇನ್ನೊಂದು ಅದ್ರ ಜೊತೆ ಡೆಲ್ಲಿ ಇದೆ. ಇದರಲ್ಲಿ ಎರಡು ಟೀಮಲ್ಲಿ ಯಾವ ಟೀಮ್ ಗೆದ್ದರೂ ಕೂಡ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಮುಂಬೈಗೆ ಅಷ್ಟೊಂದು ಏನು ಚಾನ್ಸ್ ಇಲ್ಲ, ಯಾಕಂದರೆ ಆದರೂ ಆಲ್ರೆಡಿ ಮ್ಯಾಚ್ ಮುಗಿದಿದ್ದಾವೆ. ನೆಕ್ಸ್ಟ್ ನೋಡೋದಾದರೆ UP ವಾರಿಯರ್ಸ್ಗೆ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಅವರು ನೆಟ್ ರನ್ ರೇಟಿಂದ ಯಾವ ಟೀಮ್ ಗೆದ್ದರೂ ನೆಟ್ ರನ್ ರೇಟ್ ಇಂಪ್ರೂವ್ ಗೆದ್ದರೆ ಮುಂದೆ ಕ್ವಾಲಿಫೈ ಆಗಿ ಫೈನಲ್ಗೆ ನಮ್ಮ ಹತ್ರ ಬರ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋದಾದರೆ ನಮ್ಮ RCBಗೆ ಇನ್ನು ಯಾವ ಟೀಮ್ ಬಂದರೂ ಮುಂಬೈ ಆಚೆ ಹೋಗಿ ಇನ್ನು ಯಾವ ಟೀಮ್ ಬಂದರೂ ನಡೆಯುತ್ತೆ. ಗುಜರಾತ್ ಜೈಂಟ್ಸ್ ಆಗಿರ್ಬೋದು, UP ವಾರಿಯರ್ಸ್ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಅಷ್ಟೊಂದು ಏನು ಟಫ್ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ RCB ಇವಾಗ ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬಾಲಿಂಗಲ್ಲಿ ಆಗಿರ್ಬೋದು ತುಂಬ ಸ್ಟ್ರಾಂಗಾಗಿ ನಿಂತಿದೆ. ಹೀಗಾಗಿ ನಮ್ಮ RCBಗೆ ದೊಡ್ಡ ಲಾಟ್ರಿ ಅಂತಲೇ ಹೇಳ್ಬೋದು ಮುಂಬೈ ಟೀಮ್ ಆಚೆ ಹೋಗೋದು. ಬಟ್ ಯಾವ ಟೀಮ್ಗಾದರೂ ಕೂಡ ನೆಟ್ ರನ್ ರೇಟ್ ಇಂಪ್ರೂವ್ ಮಾಡ್ಕೊಂಡು ಗೆಲ್ಲಬೇಕು. ಯಾಕಂದರೆ ಬ್ಯಾಟಿಂಗ್ ಆಡಿದರೆ ಜಲ್ದಿ ಬ್ಯಾಟಿಂಗ್ ಮುಗಿಸ್ಬೇಕು, ಬಾಲಿಂಗ್ ಮಾಡಿದರೆ ಜಲ್ದಿ ಆಲ್ಔಟ್ ಮಾಡೋದ್ರ ಮೂಲಕ ನೆಟ್ ರನ್ ರೇಟ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಈ ಥರ ಆದರೆ ನಮ್ಮ RCBಗೆ ದೊಡ್ಡ ಒಳ್ಳೆಯದಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.